ಮೈಸೂರಿನಲ್ಲಿ ಕಾರು ಅಡ್ಡಗಟ್ಟಿ ಹಣ ದರೋಡೆ ಮಾಡಿ 2 ದಿನ ಕಳೆದರೂ ಇನ್ನೂ ಆರೋಪಿಗಳ ಪತ್ತೆ ಮಾತ್ರ ಆಗಿಲ್ಲ. ಈ ದರೋಡೆ ಬಗ್ಗೆ ಹಲವು ಅನುಮಾನ ಶುರುವಾಗಿದೆ. ಈಗ ಕಾರಿನಲ್ಲಿ ಕೋಟಿ ಕೋಟಿ ಹಣ ಇದ್ದ ಬಗ್ಗೆ ಅನುಮಾನ ಹುಟ್ಟುಕೊಂಡಿದೆ. ಆದರೆ 1.5 ಲಕ್ಷ ಹಣ ದರೋಡೆಯ ಬಗ್ಗೆ ಉದ್ಯಮಿ ದೂರು ನೀಡಿದ್ದಾರೆ. ಆದರೆ ಈ ಬಗ್ಗೆ ಪೊಲೀಸರಿಗೆ ಹಲವು ಅನುಮಾನ ಕಾಡ್ತಾ ಇದೆ. ಇಲ್ಲಿ ದೂರು ಕೊಟ್ಟಿದ್ದು 1.5 ಲಕ್ಷ ಕಳುವಾಗಿದೆ ಅಂತ. ಕಾರ್ನಲ್ಲಿ ಕೋಟಿ ಕೋಟಿ ಹಣ ಇತ್ತಂತೆ, ಅದರ ಬಗ್ಗೆ ದೂರೇ ಇಲ್ಲ. 1.5 ಲಕ್ಷ ದೋಚೋದಕ್ಕೆ ಕಾರನ್ನು ತೆಗೆದುಕೊಂಡು ಹೋಗಿದ್ದು ಯಾಕೆ? ಅನುಮಾನ ನಂಬರ್ 1, ಕಾರಿನಲ್ಲಿದ್ದಂಥ ಕೋಟ್ಯಾಂತರ ಹಣ ದರೋಡೆಕೋರರ ಟಾರ್ಗೆಟ್ ಆಗಿತ್ತಾ? ಕೋಟ್ಯಾಂತರ ಹಣದ ಬಗ್ಗೆ ಮೊದಲೇ ಮಾಹಿತಿ ಪಡೆದು ದರೋಡೆ ಮಾಡಿದ್ರ? ಕೋಟಿ ಕೋಟಿ ಹಣಕ್ಕಾಗಿ ಕಾರಿನ ಸಮೇತ ಪರಾರಿಯಾಗಿದ್ದಾರಾ? ಈ ಕಾರಣಕ್ಕೆ ಘಟನೆಯ ನಂತರ ಕಾರು ಬಿಟ್ಟು ಕದೀಮರು ಎಸ್ಕೇಪ್ ಆದ್ರ? ಹಾಗಾದರೆ ಕಾರು ಕಳ್ಳತನ ದರೋಡೆಕೋರರ ಉದ್ದೇಶ ಆಗಿರಲಿಲ್ವಾ? ಈ ಬಗ್ಗೆ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ ಉದ್ಯಮಿ ಯಾಕೆ? ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಇವೆಲ್ಲವೂ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.